ಅದಕ್ಕೆ ಹೇಳುವುದು ಸಾಧ್ಯವಿಲ್ಲ. ಒಳ್ಳೆ ಕೆಲಸಕ್ಕೆ ಹೋಗುವಾಗ ಮುಹೂರ್ತ ನೋಡಬೇಕು ಅಂತ. ವೀರರಿಗೆ ಮುಹೂರ್ತ ಯಾರು? ರಥವನ್ನೇ ಕಣಿಯಾಗಿರಾಳು. ಅದೇ ಸರಿ ಇಲ್ಲ, ಹೊತ್ತು ಸರಿ ಇಲ್ಲ. ಬಹುಶಃ ರಾಹುಕಾಲ ಆಗಿರಬೇಕು. ರಾಮನಲ್ಲಿ ಸೋಲು, ಈಗ ನೋಡಿದ್ವಿ ಹನುಮಂತನಲ್ಲಿ ಸೋಲು. ಈ ಕಾಪಿ ಕೊಡುವಂತ ಏನು ಸಹಿಸಲಿಕ್ಕೆ ಆಗುದಿಲ್ಲ ಅವರಿಗೆ. ವಜ್ರಾಮುಷ್ಟಿ ಬಿಗಿದು ಕೊಟ್ಟು ತಪ್ಪಿಸಿಕೊಂಡ ರಣರಂಗದಿಂದ ಬಹಳ ಮುಂದುವರೆಗೆ ಬಂದಿದ್ದೇನೆ. ಈ ದುರವಾಗುವುದು ಅವ್ರಿಗೆ ಯಾಕೆಂತ ಆಚರಣೆ ಮಾಡುವುದು. ಅವಳಿಗಾಗಿ ಅವನಿಗಾಕೆ, ಆ ಸೀತೆಗಾಗಿ. ಆ ಸೀತೆ ಎಲ್ಲ ತಂದು ಹೋಗ್ತಾನೆ ಹೇಳಲ್ಲ. ಸೀತೆಯ ತಲೆ ಕತ್ತರಿಸುವುದು ಅದಾಗ್ಲಿಕ್ಕಿಲ್ಲ. ಅವಳು ಬೇಕೆಂದೇ ನಮ್ಮ ಅಪ್ಪ ತಂದದ್ದು. ಬೇಕೆಂದು ತಂದಂತಹ ನಾರಿಯನ್ನ ಕೊಂದು ಮುಗಿಸಿದಂತಾದ್ರೆ ಅಪ್ಪನಿಗೆ ಮಗನಾಗುವುದು ಹೇಗೆ? ಅದಕ್ಕಿಂತಲೂ ಮುಖ್ಯವಾಗಿ ಅವಳನ್ನು ಸ್ಪರ್ಶಿಸುವುದಕ್ಕೂ ನನ್ನ ತಂದೆಗೆ ಸಾಧ್ಯವಾಗಲಿಲ್ಲ. ಮತ್ತೆ ನನ್ನಿಂದ ಸಾಧ್ಯವಾದೀತೆ. ಹಾಗಾಗಿ ಸೀತೆಯನ್ನು ಕೊಲ್ಲುವುದಲ್ಲ, ಅವನಿ ಜಾತೆ ಆಗಬೇಕಂದಿಲ್ವಾ? ಅವನಿ ಜಾತೆ ಅವರ ಜಾತಿ ಆಗಿರುವಂತಹ ರೂಪವು ನಿರ್ಮಿಸಬಲ್ಲವ ನಾವು. ಒಬ್ಬನ ಹಾಗೆ ಮತ್ತೊಬ್ಬ. ಸೀತೆ ಆಗಿರುವಂತಹ ಪ್ರತಿರೂಪವನ್ನು ನನ್ನ ಮಾಯಕದ ಮೂಲಕವಾಗಿ ನಿರ್ಮಿಸಿ ಈ ಕಪಿಗಳು ಮಾನವರು ನೋಡ್ತಾ ಇದ್ದ ಹಾಗೆ ತಲೆ ಕಡಿಯುತ್ತಾರೆ. ಆ ಹೆಣ ನೋಡಿ ರಾಮ ಸಾಯ್ತಾನೆ. ಸೀತೆ ಕಾಣಿಸುವುದಿಲ್ಲ ಅಂದಾಗಲೇ ಅವರು ತಲೆದಿರುಗಿ ಬಿದ್ದಿದ್ದಾರಂತೆ. ಸೀತೆಯ ಕಳೆಯವರ ನೋಡಿದ್ರೆ ರಾಮ ಎದೆ ಹೊಡೆದು ಸಾಯ್ತಾನೆ. ಮತ್ತೆ ಯುದ್ಧ ಸುಲಭದಲ್ಲಿ ಮುಗಿದಿಲ್ಲ. ಕಪಿಲೆಲ್ಲ ಬಂದ ಹಾಗೆ ಹಿಂದೆ ಹೋಗ್ತದೆ. ಬದುಕಿ ಉಳಿಬೇಕು ಅಂತ ಸಮುದ್ರ ಕಾರ್ಯ ಸಾವಕಾಶವಲ್ಲ. ಮಾಯಕರ ಸೀತೆಯ ನಿರ್ಮಾಣ ನೀವೇ ತಗ ನನಗೆ ಹೋಗುದೂರ ಹತ್ತಿರ ಬಂದ್ರೆ ಕಡಿತಲ್ಲ. ಏನೋ ಏನವಳು ಹೇಳುದು ಕೇಳುವ. ಹನುಮಂತ ನೋಡ್ತಾ ಇದ್ದೀಯಲ್ಲ ದೂರದಲ್ಲಿ ನಿಂತುಕೊಂಡು ಏನು ಮಾಡೋಣ ದುಷ್ಟ ಮಾಡ್ತಿರುತ್ತ ಮಾತಾಡಿಕೆ ಬಿಟ್ಟಿಲ್ವಾ? ನೀನು ಸಹಿಸಿಕೊಂಡಿದ್ದೀಯ. ನೀನು ವೀರನಲ್ವೇ? ದೂರಲ್ಲೇ ನಿಂತುಕೊಳ್ಬೇಡ. ಒಮ್ಮೆ ಹತ್ತಿರಕ್ಕೆ ಬಾ. ಈತನ ಕೈಯೊಮ್ಮೆ ಬಿಡಿಸು. ನನ್ನ ಪ್ರಾಣವನ್ನು ಉಳಿಸು. ಇಲ್ಲದಿದ್ದರೆ ಇವ ಕೊಂದು ಬಿಡ್ತಾನೆ. ಕಳಲೆ ಕೇಳು
ಸ್ವಲ್ಪ ಕೇಳು ಮತ್ತೆ ತಾಳು ಅತಿ ಬಾಲಿದ ಭೂತ ಬದಿಭಕ್ತ ಅನ್ಯಾಯ ಪದಗತಿಯವಳ ಶ್ರುತಿಶಾಸ್ತ್ರ ಕೋರಿದ ಅತಿ ಬಾಲಿದ ಭೂತ ಬದಿಭಕ್ತ ಪದಗತಿಯವಳ ಶ್ರುತಿಶಾಸ್ತ್ರ ಕೋರಿದ ಸ್ವಲ್ಪ ಬಾರು ನಿನ್ನ ಮಾತಾಡೋದು ಹೇಳಿಲ್ಲ ನಾನು ಸ್ವಲ್ಪ ತಾಳ್ಮೆ ಯಾಕೆ ತಾಳ್ಮೆ ನಾನು ತಾಳ್ಮೆ ಬಯಸಿದ್ರೆ ಬಾಳುವುದಾ ಬಾಳಿಯೇ ಬಾಳುವೆ ನಿನ್ನ ಮಾತು ಹೇಳಿಯಲ್ಲ ನನ್ನ ಮಾತು ಕೇಳುತ್ತಿದ್ದೇನೆ. ಏನು ಈಗ ಹೇಳ್ತೇನೆ ನಿನ್ನ ಬಗ್ಗೆ ಯಾವಾಗಲೂ ಕೇಳ್ತಂತ ಭಾವಿಸ್ಬೇಕು ನಿನ್ನ ಬಗ್ಗೆ ಹೇಳುವುದೇನು ನೀನು ಸಾಮಾನ್ಯನು ಹೇಳು ಅಂದ್ರೆ ಪರಾಕ್ರಮಿ ಆಗಿರುವುದು ಆ, ನಿನ್ನನ್ನು ಎದುರಿಸುವ ಸಮರ್ಥನೆ ಮತ್ತೊಬ್ಬರು ಯಾರು ಇರುವುದು ನನ್ನ ಪರಂಪರೆ ಗೊತ್ತು ನನಗೆ ನಮ್ಮದು ಪ್ರಾರಂಭ ಆಗಿದೆ ಅಲ್ಲಿಂದ ಬ್ರಹ್ಮಲೋಕ ಆಗುವಂತ ರಾವಣೇಶ್ವರ ಸುಕುಮಾರನಾಗಿ ನೀತಿ ಶಾಸ್ತ್ರ ಅಂತಹ ನೀತಿ ಶಾಸ್ತ್ರ ಕೋವಿದನ ನನ್ನ ಅಪ್ಪ ಭೂತಪತಿಯಾದಂತಹ ಪರಶಿವನ ಭಕ್ತ ರಾಜ ಪರಮೇಶ್ವರ ಭಕ್ತನಾಗುವುದು ಹಾ. ಆತನ ಮಗನಾಗಿ ನೀವಿರುವೆ ಹಾ. ಅಂತಹ ಆ ಪರಾಕ್ರಮಿಯಾಗಿರುವ ಆ ಭೂತಪತಿ ಭಕ್ತನಾಗಿರುವ ಅವನ ಮಗನಾಗಿ ಇಟ್ಟುಕೊಂಡು ಇಂಥ ಹೀನ ಕೃತ್ಯ ಮಾಡಿ ಹೀನ ಈಗ ಹೀನ ಸೇರ್ಬೇಕು ಏನ್ ಮಾಡಿ ಬಿಡ್ಬೇಕಾ ನನಗೆ ನೀತಿ ನೀತಿ ಹೇಳಬೇಕು ಬಹಳ ಮಂದಿಗಳಿದ್ದಾರೆ ನಮ್ಮಲ್ಲಿ ನಿನಗೆ ಒಪ್ಪಿಗೆ ಆಗ್ತದೆ ನನಗೆ ಗೊತ್ತಿಲ್ಲ ಏನಯ್ಯ ನಮ್ಮಲ್ಲಿ ಗುರುಗಳಿದ್ದಾರೆ ಶುಕ್ರಾಚಾರ್ಯರು ಇನ್ನು ದೈತ್ಯರ ಹಿರಿಯರಾದ ಲಕ್ಷ ಮಂದಿಗಳಿದ್ದಾರೆ ಅವರಿಂದ ಕೇಳಿದ್ದೇನೆ ವಿನಃ ಕಪಿಯೊಬ್ಬರಿಂದ ಕೇಳಿಬೇಕಾದಂತ ಅಗತ್ಯವೇನಿಲ್ಲ ಮರದಿಂದ ಮರಕ್ಕೆ ಹಾರುತ್ತಾ ಕೊಳೆತ ಹಣ್ಣು ತಿನ್ನುತ್ತಾ ಉಳಿದನ್ನು ಪುಸ್ತಕಕ್ಕೆ ಉಚ್ಚಿ ದೂರಕ್ಕೆ ಕಾಣುವುದು ತನ್ನ ಮಗುವಿನಿಂದಾದ್ರೂ ಕೇಳಿ ನೋಡಿ ತಿಳಿದುಕೊಳ್ಳುವಂತ ಹೌದಪ್ಪ ಗೊತ್ತು ನನಗೆ ಯುಕ್ತಿಯುಕ್ತ ಚೌಕ್ರಾಕ್ಷಂ ಬಾಲಾರಪಿ ಶುಕಾರಪಿ ನನಗೆ ಅಂಥದೆಲ್ಲ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ನನಗೆ ಮರ ಮಾಡಿ ಅಲ್ಲ ನೀನು ಸೂರ್ಯನ ಬೇಕಾದಲ್ಲಿ ಉಪಯೋಗ ಮಾಡ್ತೇನೆ ಮತ್ತೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನೀನು? ಬೇಕಾದಲ್ಲಿ ಉಪಯೋಗ ನನಗೆ ಇಲ್ಲಿ ಬೇಕಾದ ಉಪಯೋಗ ಮಾಡಿ ಆಯ್ತಾಯ್ತು. ಅನಾವಶ್ಯಕವಾಗಿ ಉಪಯೋಗ ಮಾಡ್ತೀನಿ ಯುಕ್ತಿಯುಕ್ತವಾದಂತಹ ಮಾತನ್ನು ಮಗುವಿನ ಬಾಯಲ್ಲಿ ಕೇಳಬಹುದು ಹೌದು ಗಿಳಿಯ ಬಾಯಲ್ಲಿ ಕೇಳಬಹುದು ಮಂಗನ ಬಾಯಲ್ಲಿ ಕೇಳಬೇಕು ಅಂತ ಬರೆದು ಹಾಕಿಲ್ಲ ಅವರು ಮಗುವಿನ ನಡತೆಯಿಂದ ನೋಡ್ಬೇಕು ಅಲ್ಲ ಮಗು ಹೇಳಿದ ಮಾತನ್ನು ಕೇಳಬಹುದು ಅಂತಲೇ ಹೇಳ್ತಾ ಶಾಸ್ತ್ರ ನಿನ್ನ ಬಾಯಲ್ಲಿ ನೀನು ಮಂಗನ ಮಾತು ಕೇಳಬೇಕು ಅಂತ ಎಲ್ಲಿ ಹೇಳಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಈ ಧರಣಿಯನ್ನು ಯಾಕೆ ಕೊಲ್ಲೋದು ಅಂತ ಕೇಳು ಕೊಲ್ಲ ಬೇಡ ಅಂತ ಹೇಳುವ ಅಧಿಕಾರ ನನಗಿಲ್ಲ ಕೊಲ್ಲುವುದು ಯಾಕೆ ತೆಗೆದು ಉತ್ತರ ಕೊಡ್ತೇನೆ ನಾನು ದೈತ್ಯ ಕುಲ ಈ ಲಂಕೆಯಲ್ಲಿ ಹೆಮ್ಮರವಾಗಿ ಬೆಳೆಯುತ್ತಾ ಇತ್ತು ಬೆಳೆದು ಚಿಗುರಡೆದು ಪ್ರಕಾಶಮಾನವಾಗಿತ್ತು ಅಂತಹ ಮರ ಈ ಕಾಲದಲ್ಲಿ ಸೀತಾ ವ್ಯಾಜ್ಯವೆಂಬಂತಹ ಬೆಂಕಿಯಲ್ಲಿ ಹತ್ತಿ ಉರಿಯುವುದಕ್ಕೆ ಹೊರಗಿದೆ ಮೊದಲ ಏನೆಲ್ಲ ಉರಿ ಹೋಗಿದೆ ಅದು ಮರಣ ಚಿಗುರೊಡೆಯಬೇಕು ಅಂತಾದ್ರೆ ಸೀತೆಯ ರಕ್ತವೇ ಆಗಬೇಕು ಅದಕ್ಕಾಗಿ ಇವಳ ತಲೆ ಕಡಿದು ಇವಳ ಕೆನ್ನೀರನ್ನು ಸುರಿದು ಆ ಮರವನ್ನು ಬೆಳಗಿಸುವೆ